ಚಿನ್ನಿ ಮತ್ತು ಮಾಯಾ ಪೆನ್ಸಿಲ್. ಒಮ್ಮೆ ಚಿನ್ನಿ ಎಂಬ ಬಾಲಕಿ ಪುಟ್ಟ ಹಳ್ಳಿಯಲ್ಲಿ ತನ್ನ ಅಮ್ಮಅಪ್ಪರೊಂದಿಗೆ ವಾಸವಿದ್ದಳು. ಆಕೆ ಬಣ್ಣ ಬಿಡಿಸಲು ತುಂಬಾ ಇಷ್ಟಪಡುವಳು, ಆದರೆ ಅವಳ ಹಳೆಯ ಪೆನ್ಸಿಲು ಸರಿಯಾಗಿ ಬರೆಯುತ್ತಿರಲಿಲ್ಲ. ಒಂದು ದಿನ ಚಿನ್ನಿ ಶಾಲೆಯಿಂದ ವಾಪಸ್ಸಾಗುವಾಗ ಹಳ್ಳಿ ಪಕ್ಕದ ಹಳೆಯ ಮರದ ಕೆಳಗೆ ಒಂದು ವಿಚಿತ್ರವಾದ ಪೆನ್ಸಿಲ್ ಪತ್ತೆಯಾಯಿತು. ಅದು ಸುಮ್ಮನೆ ಹೊಳೆಯುತ್ತಿತ್ತು. ಕುತೂಹಲದಿಂದ ಚಿನ್ನಿ ಅದನ್ನು ತೆಗೆದುಕೊಂಡಳು. ಮನೆಗೆ ಬಂದ ತಕ್ಷಣ ಪೆನ್ಸಿಲಿನಿಂದ ಚಿತ್ರ ಬಿಡಿಸಲು ಪ್ರಾರಂಭಿಸಿದಳು. ಅವಳ ಮೊದಲ ಚಿತ್ರ ಒಂದು ಸುಂದರ ಹಕ್ಕಿಯದ್ದಾಗಿತ್ತು. ಆಶ್ಚರ್ಯ! ಆ ಹಕ್ಕಿ ಚಿತ್ರದಿಂದ ಜೀವಂತವಾಗಿ ಹೊರಬಂದು ಕೊಕ್ಕು ಬೀಸಿತು. ಚಿನ್ನಿಗೆ ಒಂದು ಸುಳ್ಳು ನಿಜ ತಿಳಿಯಲಿಲ್ಲ. ಆಕೆ ಇನ್ನೂ ಪರೀಕ್ಷಿಸಲು ತೀರ್ಮಾನಿಸಿದಳು. ಪೆನ್ಸಿಲಿನಿಂದ ಒಂದು ಚಿಕ್ಕ ಆನೆ ಚಿತ್ರಿಸಿದಳು. ತಕ್ಷಣ ಆ ಆನೆಯು ಚಿತ್ರದಿಂದ ಹೊರಬಂದು ಮೂಗು ಜುಗುಪ್ಸಿತವಾಗಿ ತೂಗಿತು. ಅಯ್ಯೋ! ಇದು ಮಾಯಾ ಪೆನ್ಸಿಲ್ ಎಂದು ಚಿನ್ನಿ ಸಂತೋಷವಾಯಿತು. ಇದರಿಂದ ಅವಳ ಕಲ್ಪನೆಯ ಎಲ್ಲವನ್ನೂ ಬದುಕುಳ್ಳ ಹಾಗೆ ತಯಾರಿಸಬಹುದೆಂಬ ಖುಷಿಯಾಯಿತು. ಅಂದು ರಾತ್ರಿ ಅವಳ ಊರಿನ ಜನರಿಗೆ ಸಹಾಯ ಮಾಡಲು ನಿರ್ಧರಿಸಿದಳು. ಪೆನ್ಸಿಲಿನಿಂದ ರೊಟ್ಟಿ, ಹಣ್ಣು, ಬಟ್ಟೆಗಳನ್ನು ಬಿಡಿಸಿ ಎಲ್ಲರಿಗೂ ಆಹಾರ ಒದಗಿಸಿದಳು. ಜನರು ಆಶ್ಚರ್ಯದಿಂದ ಇದು ಯಾರು ಮಾಡುತ್ತಿದ್ದಾನೆ ಎಂದು ಯೋಚಿಸಿದರು. ಆದರೆ ಈ ಮಾತು ಹಳ್ಳಿಯ ಕೆಟ್ಟ ಮನಸ್ಸಿನ ಭದ್ರಪ್ಪನ ಕಿವಿಗೆ ಬಿದ್ದಿತು. ನನಗೆ ಈ ಮಾಯಾ ಪೆನ್ಸಿಲ್ ಬೇಕು ಎಂದು ಅವನು ಯೋಜನೆ ಹಾಕಿಕೊಂಡ. ಒಂದು ರಾತ್ರಿ ಚಿನ್ನಿ ನಿದ್ರಿಸುತ್ತಿದ್ದಾಗ ಭದ್ರಪ್ಪ ಮನೆಗೆ ನುಗ್ಗಿ ಪೆನ್ಸಿಲ್ ಕದಿದುಕೊಂಡು ಹೋದ. 10 ಬಂಗಾರದ ನಾಣ್ಯಗಳನ್ನು ಚಿತ್ರಿಸುತ್ತಲೇ ಅವನು ನಗಲು ಪ್ರಾರಂಭಿಸಿದ. ಆದರೆ ಅವನು ತಕ್ಷಣವೇ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟ. ಪೆನ್ಸಿಲಿನಿಂದ ದೆವ್ವವನ್ನು ಚಿತ್ರಿಸಿದ. ಆ ದೆವ್ವ ಚಿತ್ರದಿಂದ ಹೊರಬಂದು ಆಹಾ! ನಾನು ಇಲ್ಲಿಯೇ ಇರುತ್ತೇನೆ ಎಂದು ನಕ್ಕಿತು. ಭದ್ರಪ್ಪ ಕಂಗಾಲಾಗಿ ಓಡಲು ಪ್ರಾರಂಭಿಸಿದ. ಇದೇ ಸಮಯದಲ್ಲಿ ಚಿನ್ನಿ ಎಚ್ಚರಗೊಂಡು ಪೆನ್ಸಿಲ್ ಕಳವಾದದ್ದನ್ನು ಗಮನಿಸಿದಳು. ಅವಳು ತಕ್ಷಣ ಭದ್ರಪ್ಪನ ಮನೆಯ ಕಡೆ ಓಡಿದಳು. ಪೆನ್ಸಿಲ್ ದಯವಿಟ್ಟು ನನಗೆ ಹಿಂತಿರುಗಿಸು ಎಂದು ಅವಳು ಕೇಳಿದಳು. ಭದ್ರಪ್ಪ ದೆವ್ವವನ್ನು ನೋ ಚಿನ್ನಿ ಮತ್ತು ಮಾಯಾ ಪೆನ್ಸಿಲ್. ಒಮ್ಮೆ ಚಿನ್ನಿ ಎಂಬ ಬಾಲಕಿ ಪುಟ್ಟ ಹಳ್ಳಿಯಲ್ಲಿ ತನ್ನ ಅಮ್ಮಅಪ್ಪರೊಂದಿಗೆ ವಾಸವಿದ್ದಳು. ಆಕೆ ಬಣ್ಣ ಬಿಡಿಸಲು ತುಂಬಾ ಇಷ್ಟಪಡುವಳು, ಆದರೆ ಅವಳ ಹಳೆಯ ಪೆನ್ಸಿಲು ಸರಿಯಾಗಿ ಬರೆಯುತ್ತಿರಲಿಲ್ಲ. ಒಂದು ದಿನ ಚಿನ್ನಿ ಶಾಲೆಯಿಂದ ವಾಪಸ್ಸಾಗುವಾಗ ಹಳ್ಳಿ ಪಕ್ಕದ ಹಳೆಯ ಮರದ ಕೆಳಗೆ ಒಂದು ವಿಚಿತ್ರವಾದ ಪೆನ್ಸಿಲ್ ಪತ್ತೆಯಾಯಿತು. ಅದು ಸುಮ್ಮನೆ ಹೊಳೆಯುತ್ತಿತ್ತು. ಕುತೂಹಲದಿಂದ ಚಿನ್ನಿ ಅದನ್ನು ತೆಗೆದುಕೊಂಡಳು. ಮನೆಗೆ ಬಂದ ತಕ್ಷಣ ಪೆನ್ಸಿಲಿನಿಂದ ಚಿತ್ರ ಬಿಡಿಸಲು ಪ್ರಾರಂಭಿಸಿದಳು. ಅವಳ ಮೊದಲ ಚಿತ್ರ ಒಂದು ಸುಂದರ ಹಕ್ಕಿಯದ್ದಾಗಿತ್ತು. ಆಶ್ಚರ್ಯ! ಆ ಹಕ್ಕಿ ಚಿತ್ರದಿಂದ ಜೀವಂತವಾಗಿ ಹೊರಬಂದು ಕೊಕ್ಕು ಬೀಸಿತು. ಚಿನ್ನಿಗೆ ಒಂದು ಸುಳ್ಳು ನಿಜ ತಿಳಿಯಲಿಲ್ಲ. ಆಕೆ ಇನ್ನೂ ಪರೀಕ್ಷಿಸಲು ತೀರ್ಮಾನಿಸಿದಳು. ಪೆನ್ಸಿಲಿನಿಂದ ಒಂದು ಚಿಕ್ಕ ಆನೆ ಚಿತ್ರಿಸಿದಳು. ತಕ್ಷಣ ಆ ಆನೆಯು ಚಿತ್ರದಿಂದ ಹೊರಬಂದು ಮೂಗು ಜುಗುಪ್ಸಿತವಾಗಿ ತೂಗಿತು. ಅಯ್ಯೋ! ಇದು ಮಾಯಾ ಪೆನ್ಸಿಲ್ ಎಂದು ಚಿನ್ನಿ ಸಂತೋಷವಾಯಿತು. ಇದರಿಂದ ಅವಳ ಕಲ್ಪನೆಯ ಎಲ್ಲವನ್ನೂ ಬದುಕುಳ್ಳ ಹಾಗೆ ತಯಾರಿಸಬಹುದೆಂಬ ಖುಷಿಯಾಯಿತು. ಅಂದು ರಾತ್ರಿ ಅವಳ ಊರಿನ ಜನರಿಗೆ ಸಹಾಯ ಮಾಡಲು ನಿರ್ಧರಿಸಿದಳು. ಪೆನ್ಸಿಲಿನಿಂದ ರೊಟ್ಟಿ, ಹಣ್ಣು, ಬಟ್ಟೆಗಳನ್ನು ಬಿಡಿಸಿ ಎಲ್ಲರಿಗೂ ಆಹಾರ ಒದಗಿಸಿದಳು. ಜನರು ಆಶ್ಚರ್ಯದಿಂದ ಇದು ಯಾರು ಮಾಡುತ್ತಿದ್ದಾನೆ ಎಂದು ಯೋಚಿಸಿದರು. ಆದರೆ ಈ ಮಾತು ಹಳ್ಳಿಯ ಕೆಟ್ಟ ಮನಸ್ಸಿನ ಭದ್ರಪ್ಪನ ಕಿವಿಗೆ ಬಿದ್ದಿತು. ನನಗೆ ಈ ಮಾಯಾ ಪೆನ್ಸಿಲ್ ಬೇಕು ಎಂದು ಅವನು ಯೋಜನೆ ಹಾಕಿಕೊಂಡ. ಒಂದು ರಾತ್ರಿ ಚಿನ್ನಿ ನಿದ್ರಿಸುತ್ತಿದ್ದಾಗ ಭದ್ರಪ್ಪ ಮನೆಗೆ ನುಗ್ಗಿ ಪೆನ್ಸಿಲ್ ಕದಿದುಕೊಂಡು ಹೋದ. 10 ಬಂಗಾರದ ನಾಣ್ಯಗಳನ್ನು ಚಿತ್ರಿಸುತ್ತಲೇ ಅವನು ನಗಲು ಪ್ರಾರಂಭಿಸಿದ. ಆದರೆ ಅವನು ತಕ್ಷಣವೇ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟ.